ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದು ಒಂದಿನಕ್ಕೆ ಸೀಮಿತ ಆಗಿರಬಾರ್ದು. ಈ ಒಂದು ಪರಿಸರ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಈ ದಿನಗಳಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದು, ಮತ್ತು ತಿಳ್ಕೋಬೇಕು. ಗೊತ್ತಿಲ್ಲದಿರೋದು ತಿಳ್ಕೊಬೇಕು. ಏಕೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮಗೆ ತಾಯಿ ಎಷ್ಟು ಮುಖ್ಯನೋ ಪರಿಸರ ಅನ್ನೋದು ತುಂಬ ಮುಖ್ಯ. ಹೌದಾ ಇಲ್ಲ? ಹೇಗೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮಗೆಲ್ಲ ಏನೆಲ್ಲ ಬೇಕು ಅನ್ನೋದನ್ನ ಫಸ್ಟ್ ನಮ್ಗೆ ಕೊಡೋದು ಯಾರು ಅಂತ ಹೇಳಿದ್ರೆ ನಮಗೆ ತಾಯಿ. ಅದೇ ರೀತಿ ನಾವು ಜೀವನದಲ್ಲಿ ನಾವು ನಡ್ಕೊಂಡು ಹೋಗೋದಕ್ಕೆ ನಮಗೆ ಎಲ್ಲ ಕೊಡೋದು, ನಮಗೆ ಗಾಳಿ, ನೀರು, ಮತ್ತು ತಿನ್ನೋ ಅಂಥ ಆಹಾರ, ಫ್ರೂಟ್ಸು, ವೆಜಿಟೇಬಲ್ಸು, ಇದೆಲ್ಲ ಎಲ್ಲಿಂದ ಬರುತ್ತೆ? ಗಿಡ ಮರಗಳಿಂದ. ಹೌದಾ? ಅದಕ್ಕೆ ನಾವು ಏನು ಇದನ್ನು ಅದೇ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕಾ? ಇಲ್ಲ ಎಲ್ಲ ಮರಗಳನ್ನ ಕಡ್ಕೊಂಡು ಮತ್ತು ವಾಟರ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು, ಮತ್ತು ಮನೆಯಲ್ಲಿ ಎಲೆಕ್ಟ್ರಿಸಿಟಿನ, ಕರೆಂಟ್ನ ವೇಸ್ಟಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೇಕಾ? ಇಲ್ಲ ಅಂದರೆ ಅದನ್ನೆಲ್ಲ ಕಮ್ಮಿ ಮಾಡಬೇಕಾ? ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಕಡಿಮೆ ಅನ್ನೋದನ್ನ ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳ್ದಿರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇರಬೇಕು. ಹೌದಾ ಇಲ್ಲ? ನಮ್ದು ಏನಾಗಿದೆ ಅಂತ ಹೇಳಿದ್ರೆ, ನಮಗೆಲ್ರಿಗೂ ಅರಿವಿದೆ ಏನು, ಪರಿಸರವನ್ನು ನಾವು ಕಾಪಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇವತ್ತಿನ ದಿನ ನಾವು ಬಳಸ್ಕೊಂಡು ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ, ನಿಮ್ಮ ತಂದೆ ತಾಯಿ ಅವರು ಎಲ್ಲ ಬಳಸ್ಕೊಂಡು ನಿಮಗೆ ಎಲ್ಲ ಉಳಿಸ್ತಾರಲ್ಲ, ಈ ಕೆಲವರೆಲ್ಲ ಈ ಪ್ರಾಪರ್ಟಿ ಅಸೆಟ್ಸ್ನು ಹೆಂಗೆ ಉಳಿಸ್ತಾರೋ ಅದೇ ರೀತಿ ಈ ಒಂದು ಪರಿಸರ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ದೇವ್ರ ಥರ ಪೂಜೆ ಮಾಡ್ತೀವಿ. ಹೌದಾ ಇಲ್ಲ? ಪರಿಸರನ ನಾವು ದೇವ್ರ ಥರ ಪೂಜೆ ಮಾಡ್ತೀವಿ. ನೀರನ್ನ ಗಂಗಮ್ಮ ಅಂತ ಪೂಜೆ ಮಾಡ್ತೀವಿ, ಸೂರ್ಯ ಭಗವಾನ್ ಅಂತ ಪೂಜೆ ಮಾಡ್ತೀವಿ. ಸೂರ್ಯನಿಲ್ಲ ಅಂತ ಹೇಳಿದ್ರೆ ವಿಟಮಿನ್ ಡಿನೇ ಸರಿಯಾಗಿ ಸಿಗಲ್ಲಮ್ಮ ಎಲ್ರಿಗೂ. ವಿಟಮಿನ್ ಡಿ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್. ಅದು ದಿನಕ್ಕೆ ಒಂದು 15-20 ನಿಮಿಷ ಆದರೂ ನಾವು ಸನ್ಲೈಟಲ್ಲಿ ಇರಲೇಬೇಕು. ಇದ್ರೆ ಮಾತ್ರ ವಿಟಮಿನ್ ಡಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂಥರ ಸುಸ್ತಾಗೋದು, ಬಿಳಿ ಕೂದಲು ಬರೋದು, ಇದೆಲ್ಲ ಆಗುತ್ತೆ. ಅದಕ್ಕೆ ಏಕೆ ಅಂತ ಹೇಳಿ ಅದು ಏನು ಹೇಳೋದಂತ ಹೇಳಿದ್ರೆ, ನಮ್ಮ ಪರಿಸರವನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ನಾವೆಲ್ಲರೂ ಅದೇ ರೀತಿ ಇರ್ತೀವಿ, ಮತ್ತು ಮುಂದಿನ ಪೀಳಿಗೆ ಕೂಡ ಅದೇ ರೀತಿ ನಾವು ಅದನ್ನು ಕೊಡ್ತೀವಿ ಅಂತ ಹೇಳ್ತಾ, ನೀವು ಕೂಡ ಪರಿಸರವನ್ನು, ಇಲ್ಲಿ ಇರ್ತಕ್ಕಂಥ ಗಿಡ, ಮರ, ನೀರು, ಮತ್ತು ಮುಖ್ಯವಾಗಿ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಯಾರು ಪ್ಲಾಸ್ಟಿಕ್ಕನ್ನು ಬಳಸೋದನ್ನು ಆದಷ್ಟು ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಇವರಿಗೆಲ್ಲ ಅವೇರ್ನೆಸ್ ಕೊಡಬೇಕು. ಮಕ್ಕಳಾಗಿರೋಂಥವ್ರು ನೀವು ಹೇಳಿದಾಗ ಅವರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಬರುತ್ತೆ. ಹೌದಾ ಇಲ್ಲ? ಪ್ಲಾಸ್ಟಿಕ್ ಯೂಸ್ ಮಾಡಲೇಬಾರ್ದು. ನೀವು ಇದನ್ನು ಚಾಲೆಂಜಾಗಿ ತಗೋತೀರಾ? ಪ್ಲಾಸ್ಟಿಕ್ನ ಎಲ್ಲಿ ಆದಷ್ಟು ನೀವು ಅವಾಯ್ಡ್ ಮಾಡಿ, ದಿನೇ ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀರಾ ಇರಬೇಕು. ಸೊ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಒಟ್ಟುಗೂಡಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಬಾಬು ಅವ್ರಿಗೆ ನಿಜವಾಗ್ಲೂ ಬಾಬು ಅವ್ರ ಬಗ್ಗೆ ಕೂಡ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಕೋಲಾರಲ್ಲಿ ಹಲವಾರಷ್ಟು ಪಾರ್ಕ್ಗಳಲ್ಲಿ ಮತ್ತು ರೋಡ್ ಸೈಡಲ್ಲಿ ಇವತ್ತಿನ ದಿನ ಮರಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಬಾಬು ಸರ್ ಅವರು ಸ್ಕೌಟ್ರಿಂದ ಅವರು ಒಬ್ಬರು ಒಂದು ಕಾರಣಕರ್ತರು. ಅವ್ರು ನನ್ನ ಫೇಸ್ಬುಕ್ಕಲ್ಲೂ ಫ್ರೆಂಡ್ ಇದ್ದಾರೆ. ಜೊತೆಗೆ ಪೇಪರ್ಗಳಲ್ಲಿ ಕೂಡ ಅವ್ರದ್ದು ನೋಡ್ತಾನೆ ಇರ್ತೀನಿ. ಯಾರನ್ನಾದರೂ ಒಬ್ಬನ ಕರ್ಕೊಂಬಂದು ಒಂದು ಗಿಡ ಒಂದು ತಿಂಗಳಲ್ಲಿ ಒಂದು 5 ಸತಿ ಆದರೂ ಅವ್ರ ಪೋಸ್ಟಲ್ಲಿ ನೋಡ್ತಾ ಇರ್ತೀನಿ. ಇವರು ಒಂಥರ ನಮ್ಮ ಕೋಲಾರಕ್ಕೆ ಒಂದು ಸಾಲುಮರ ತಿಮ್ಮಕ್ಕ ಇದ್ದಂಗೆ. ಎಲ್ಲರೂ ಚಪ್ಪಾಳೆ ಹೊಡೆದ ಮೂಲಕ ಇವ್ರಿಗೆ ಇದೆ ಪ್ರೋತ್ಸಾಹ ಕೊಡಬೇಕು. ನೀವು ಇದೇ ರೀತಿ ಸರ್, ನಾನು ರಿಕ್ವೆಸ್ಟ್ ಸರ್, ಈ ಪಾರ್ಕನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ತಿಂಗಳಿಗೆ 1 ದಿವಸ ಬೇಕಾ ಅಥವಾ ವಾರಕ್ಕೆ 1 ದಿವಸ ಬೇಕಾ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಯಾರ್ಯಾರ ಮಗುಗ್ ಬರ್ತ್ಡೇ ಇದೆಯೋ ಆ ಬರ್ತ್ಡೇಗೆ ಒಂದು ಗಿಡ ತಂದ್ಕೊಳ್ಳಿ. ಗಿಡ ತಂದು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ನಿಮ್ಮ ಸ್ಕೂಲಲ್ಲಿ ಇಟ್ಕೊಂಡ್ರೆ ನಾವು ವಾಲಂಟಿಯರ್ ಆಗಿ ಬಂದು ನಾವೇ ಗಿಡ ನೆಟ್ಟು ಇದು ಪೋಷಣೆ ಮಾಡೋ ಜವಾಬ್ದಾರಿ ನಮ್ದು. ನಾನು ನಡ್ಸ್ಕೊಂಡು ಗಿಡನ ಗಿಡವಾಗಿ ಬಿಡಲ್ಲ, ಗಿಡವನ್ನು ಮರವಾಗಿ ಬಿಡ್ತೀವಿ. ನಿಮ್ಗೆ ಈಗಾಗಲೇ ಸಾಕ್ಷಿ ಸಿಕ್ಕಿದೆ. ಆ ಮರ ಮಾಡ್ತೀರಿ. ನೆಕ್ಸ್ಟ್ ವೀಕ್ ನಮ್ಗೆ ಓನ್ ಆಗಿ ಟ್ಯಾಂಕರ್ಗಳ ದಾರಿಗಳು ಕೊಡ್ತಿದ್ದಾರೆ. ಆ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಿವಿ.
ಇಲ್ಲೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಪಾಯಿಂಟ್ಸ್ ಇದೆ, ಮೋಟರ್ ಕಳ್ತನ ಆಗಿದೆ ಅಂತ ಗೊತ್ತಾಯ್ತು, ವಾಟರ್ ಮ್ಯಾನ್ ಕೇಳಿದೆ, ಹಾಗಾಗಿ ಆಗ್ಲಿಲ್ಲ. ನೀವು ಒಂದು ಬರ್ತ್ಡೇಗೆ 2,000-3,000 ಖರ್ಚು ಮಾಡ್ತೀರಿ, ಕೇಕ್ ಕಟ್ ಮಾಡ್ತೀರಾ, ಆ ಕೇಕ್ ಒಂದ್ಸಲ ತಿಂದ್ರೆ ನಿಮ್ಗೆ ನೆಕ್ಸ್ಟ್ ಊಟ ಮಾಡಕ್ಕಾಗಲ್ಲ, ಅದರಲ್ಲಿ ಏನು ಇಲ್ಲ, ಒಳ್ಳೇದೇನಿಲ್ಲ, ಆದ್ರೆ ಫ್ಯಾಷನ್ ಆಗ್ಬಿಟ್ಟು ತಿನ್ನಿ. ಅದ್ ನೆಪದಲ್ಲಿ ಒಂದು ಗಿಡ ನೆಡಿ, ಆ ಗಿಡನ ನಿಮ್ ಸ್ಕೂಲ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ನೀವು ನೆಡಕ್ ಜಾಗ ಇಲ್ಲ ಅಂದ್ರೆ ನಾವುಗಳೇ ವಾಲಂಟಿಯರ್ ಆಗಿ ಬಂದು, ಶ್ರೀದೇವಿ ಮೇಡಮ್ ನಮ್ಗೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಅವರು ಒಂದು 10 ಗಿಡ ಆದ್ಮೇಲೆ 20 ಗಿಡ ಆದ್ಮೇಲೆ ನಮ್ಗೆ ಹೇಳ್ತಾರೆ, ನಾವು ಬಂದು ಗಿಡ ತಗೊಬಂದು ನಾವೇ ನೆಡ್ತೀವಿ. ಇಲ್ಲ ನೀವು ಜೊತೆಗೆ ಬರ್ತೀವಿ ಅಂದ್ರೆ ಒಳ್ಳೇದು, ಯಾಕಂದ್ರೆ ನೀವು ಗಿಡ ನೆಟ್ರೆ ನಿಮ್ಗೆ ಅದ್ರ ಮೇಲೆ ಪ್ರೀತಿ ಬರ್ತದೆ, ಗೌರವ ಬರ್ತದೆ, ಅಭಿಮಾನ ಬರ್ತದೆ. ಹಾಗಾಗಿ ನೀವೆಲ್ಲರೂ ಗಿಡಗಳು ಬೆಳೆಸಬೇಕು, ನಿಮ್ಮ ಮನೆಗಳ ಹತ್ರ ಗಿಡಗಳು ಬೆಳೆಸಿ. ಆಮೇಲೆ ಮಕ್ಕಳು, ಎಷ್ಟೋ ಜನ ರಾತ್ರಿ ಹೊತ್ತು ಮನೇಲಿ ಫ್ಯಾಮಿಲಿ ಎಲ್ಲ ಊಟ ಆಗಿರ್ತದೆ, ಎಲ್ಲರೂ ಊಟ ತಿಂದಿರ್ತೀವಿ, ಆ ಊಟ ನೀವೇನ್ ಮಾಡ್ತೀರಾ ಹಾಗೆ ಬಿಟ್ಬಿಡ್ತೀರಾ, ಹಾಗೆ ಬಿಟ್ರೆ ಪ್ರಯೋಜನ ಇಲ್ಲ, ಕೊಳ್ತೋಗುತ್ತೆ. ಮನೇಲಿ ಆಚೆ ಕಡೆ ಇರ್ತಕ್ಕಂಥ ಒಂದು ಬೀದಿ ನಾಯಿಗಳಿಗಿರ್ಬೋದು, ಪಕ್ಷಿಗಳಿಗಿರ್ಬೋದು, ಅವಕ್ಕೆ ಹಾಕೋದ್ರ ಮುಖಾಂತರ ನೀವು ಆಹಾರನ ಪೋಲ್ ಮಾಡಬಾರ್ದು. ಎಲ್ಲರ ಮನೆ ಹತ್ರ ಟೆರೆಸ್ ಮೇಲೆ ಅಥವಾ ಕಾಂಪೌಂಡ್ ಮೇಲೆ ಒಂದು ಬೋಲ್ ಇಟ್ಟು, ಆ ಬೋಲಲ್ಲಿ ನೀರಿಡಿ. ಪಕ್ಷಿಗಳು ನಿಮ್ಮನ್ನೆಲ್ಲ ಮೊದಲು ಎಬ್ಬರಿಸ್ತಾ ಇದ್ದಿದ್ದು ಪಕ್ಷಿಗಳು ಎಬ್ಬರಿಸ್ತಾ ಇದ್ವು, ಇವತ್ತು ರೆಡಿಮೇಡ್ ಅಲಾರಾಮ್ ಇಟ್ಕೊಂಡ್ಬಿಡ್ತೀವಿ. ನಮ್ಮ ಮನೇಲಿ ನೀವು ನಂಬ್ತಿರೋ ಬಿಡ್ತಾರೆ, ನಮ್ಮ ಮನೆಯಲ್ಲಿ ನಾನು ಸಿಟಿಯಲ್ಲಿ ಇದ್ರು ಸಹ ನಾನು ಪಕ್ಷಿಗಳ ಇಂಚರಗೆ, ಪಕ್ಷಿಗಳ ಶಬ್ದಕ್ಕೆ ನಾನು ಎದ್ದೇಳೋದು, 4:15 ಗಂಟೆಗೆ ಎದ್ದು ಬಿಡ್ತೀವಿ. ಆ ಪಕ್ಷಿಗಳ ಇಂಪನ್ನ ನೀವು ಕೇಳ್ಬೇಕಂದ್ರೆ ಜಸ್ಟ್ ಏನು ಮಾಡೋಷ್ಟಿಲ್ಲ, ಟೆರೆಸ್ ಮೇಲೆ ವಾಟರ್ ಬಾಟಲ್ ಅಲ್ಲಿ ಇದು ಒಂದು ಬೋಲಲ್ಲಿ ನೀರಿಟ್ರೆ ಆ ಪಕ್ಷಿಗಳು ಬಂದು ನಿಮ್ಮನ್ನ ಎಬ್ಬರಿಸ್ತವೆ, ಪಕ್ಷಿಗಳು ಬಂದು ನೀರು ಕುಡಿತವೆ. ನೀರನ್ನ ರೀಸೈಕಲ್ ಮಾಡೋದು ಕಲೀರಿ, ಕಡಿಮೆ ಮಾಡೋದು ಬೇಕು ಅಂತ ಹೇಳ್ತಾ, ಇವತ್ತೇನು ವಿಶ್ವೇಶ್ವರಯ್ಯ ಶಾಲೆ ವತಿಯಿಂದ ಈ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದಾರೋ ಶಾಲೆಯ ಮುಖ್ಯಸ್ಥರಿಗೂ, ಆಡಳಿತ ಮಂಡಳಿಯವರಿಗೂ, ಮತ್ತೆ ನಿಮ್ಗೆ ವಿದ್ಯಾರ್ಥಿಗಳು, ನೀವು ಸಪೋರ್ಟ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಈ ಏರಿಯಾದಲ್ಲಿ ಯಾರಿದ್ದೀರೋ ಅವರು ಅಬ್ಸರ್ವ್ ಮಾಡ್ಬೇಕು, ಯಾರು ಗಿಡ ಕೀಳೋದು. ನೈಟ್ ಟೈಮ್ ಬರಬೇಡಿ, ಯಾಕಂದ್ರೆ ಇಲ್ಲಿ ಕುಡುಕರ ಕಾಟ ಜಾಸ್ತಿ ಆಗಿದೆ. ಬಂದು ಬೆಳಿಗ್ಗೆ ನೋಡಿದ್ವಿ 10 ಬಾಟ್ಲ್ ಅಲ್ಲೇ ಬಿದ್ದಿತ್ತು. ನೈಟ್ ಟೈಮ್ ಯಾರು ಬರಬೇಡಿ, ಈವ್ನಿಂಗು ಬಂದಾಗ ಯಾವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಣಿಸಿದಾಗ ಕೀಳ್ಬೇಡಿ ಅಂತ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ